ಹೀಗೆ ಮಾಡಬೇಡ ಇದನ್ನು ಜ್ಞಾಪಿಸಿ ಅಲ್ಲಿಯೇ ಸಮೀಪದಲ್ಲಿ ಕುಳಿತಿದ್ದ ಹಿಡಂಬಿಯನ್ನು ಇವಳು ಇನ್ನೇನು ವಿಚಾರ ಮಾಡಬೇಡ. ಆ ಸಂಬಿತ ಹಿಡಂಬ ರಾಕ್ಷಸನ ತಂಗಿ ಹಿಡಂಬಿ ಕೂತಿದ್ದಳು. ವಿಚಾರ ಅಂತೇಳಿ ಕೇಳಿದವು. ಧರ್ಮರಾಜ ನಮ್ಮ ಆಕೆನು ಇವಳು ಯಾರು ಎಂದು ಕೇಳಿದನು. ಆಗ ಹಿಡಂಬಿಯು ಎದ್ದು ಧರ್ಮರಾಯನಿಗೆ ನಮಸ್ಕಾರ ಮಾಡಿ ನಾನು ಈ ಹಿಡಂಬಕನ ತಂಗಿ ಅದನ ಎಂದು ಭೀಮಸೇನಿಗೆ ಮೆಚ್ಚಿ ಬಂದಿರುವೆನು ಹೇಳಿದೆ. ಭೀಮರಾಜ ಮೆಚ್ಚಿ ಬಂದನು ಹೇಳಿ. ಆದರೆ ಭೀಮನು ರಾಕ್ಷಸರ ಕನ್ನಿಕೆಯೊಡನೆ ಲಗ್ನವಾಗಲಿಕ್ಕೆ ಸಮ್ಮತಿಸಿಲ್ಲ, ಒಪ್ಪಿಕೊಳ್ಳಿಲ್ಲ ಮದುವೆ ಆಗಲಿಕ್ಕೆ. ಅಷ್ಟೊತ್ತಿಗೆ ವೇದವ್ಯಾಸರು ಬಂದು ಭೀಮಸೇನ ಇವಳಿಂದ ನಿಮಗೆ ಕಲ್ಯಾಣವಾಗುವುದು, ಇವಳನ್ನು ಲಗ್ನವಾಗುವಂತೆ ಹಿಂದೆ ಮಾಡಬೇಡ ಎಂದು ಅವರಿಬ್ಬರು ಲಗ್ನ ಮಾಡಿ ಬದರಿಕಾಶ್ರಮಕ್ಕೆ ತೆರಳಿದರು. ಅವರಿಬ್ಬರು ಮದುವೆ ಮಾಡಿಕೆಸಿಂದ ಬದರಿಕಾಶ್ರಮಕ್ಕೆ ಹೋದ. ವೇದವ್ಯಾಸ ಋಷಿಗಳು ಮಾಡಿ ಮದುವೆ ಆಮೇಲೆ ಪಾಂಡವರು ಸಮೀಪದಲ್ಲಿ ಇದ್ದ ಒಂದು ಗುಹೆಯಲ್ಲಿ ವಾಸ ಮಾಡಿದರು. ಅಲ್ಲೇ ಒಂದು ಸಮೀಪದ ಒಂದು ಇದ್ರಾಗ ವಾಸ ಮಾಡಿ ಗುಹೆಯೊಳಗೆ ಭೀಮನು ಹಿಡಂಬಿಯೊಡನೆ ಮಗ್ಗಲಲ್ಲಿದ್ದ ಗುಹೆಯಲ್ಲಿ ವಾಸ ಮಾಡಿದ್ರು. ಅಲ್ಲೊಂದು ಸಣ್ಣ ಇದು ಇತ್ತು, ಅಲ್ಲಿ ನಾವು ವಾಸ ಮಾಡಿದ್ವಿ ಗಂಡ ಅಂತೀವಿ. ಹಿಡಂಬಿಗಾಗಿ ಕಾಡೆಮ್ಮೆ ಕಾಡು ಕೋಣಗಳನ್ನು ಬೇಟೆಯಾಡಿ ತಂದು ಕೊಡ್ತಿದ್ದ ರಾಕ್ಷಸ ಮೊದಲ. ಉಳಿದ ಪಾಂಡವರಿಗೆ ಗಡ್ಡೆ ಗೆಣಸ ಹಣ್ಣ ಹಂಪಲುಗಳನ್ನು ತಂದು ಕೊಡ್ತಿದ್ದನು. ಭೀಮನಿಂದ ಮರಣ ಹೊಂದಿದ ಹಿಡಂಬನು ಸಂಬರಾಸುರನ ಪತ್ನಿಯ ಗರ್ಭವನ್ನು ಪ್ರವೇಶಿಸಿದ. ಸಂಬರಾಸುರನ ಹ್ಯಾಂತಿ ಗರ್ಭದಾಗ ಹೋದವ. ಅಲ್ಲಿ ಹೋಗಿ ಏನು ಮಾಡ್ತಾನೆ ನೋಡಿ. ಗರ್ಭವನ್ನು ಪ್ರವೇಶಿಸಿ ಶಂಬರನನ್ನು ಕುರಿತು, ತಾತನೇ ನೀನು ಪಾಂಡವರ ಮಾಂಸವನ್ನು ನನಗೆ ತಂದು ಕೊಟ್ಟರೆ ಮಾತ್ರ ನಾನು ಹೊರಗೆ ಬರುವೆನು. ಸಂಬರ ರಾಕ್ಷಸ ಹೇಳ ನೀನು ಆ ಪಾಂಡವರ ನರಮಾಸ ಹೋಯ್ತು ನೋಡು, ಅದನ್ನು ನನಗೆ ತಂದು ಕೊಟ್ಟರೆ ನಾನು ನಿನ್ನ ಹ್ಯಾಂಟಿ ಹೊಟ್ಟೆಯಿಂದ ಹೊರಗೆ ಬರ್ತೇನೆ. ಅಂದಕ್ಕೆ ಬರುವಲ್ಲ ನಾನು ಹೊರಗೆ ಬರುವೆನು ಎಂದು ಸೂಚಿಸಲು ಆಶ್ಚರ್ಯಚಕಿತನಾದ ಶಂಬರನು ತನ್ನ ಆಳುಗಳನ್ನು ಕಳುಹಿಸಿ ಹಸ್ತಿನಾಪುರದಲ್ಲಿ ಪಾಂಡವರನ್ನು ಹುಡುಕಿದನು. ಹಸ್ತಿನಾಪುರದ ಪಾಂಡವರನ್ನು ಹುಡುಕಲಾಕತ್ತಿದ್ದವು. ಇವ್ರು ಹೋಗಿದ್ರು ಊರು ಬಿಟ್ಟು ಹುಡುಕಿದ. ಆದರೆ ಹಸ್ತಿನಾಪುರದ ಜನರು ಪಾಂಡವರು ಅರಿವಿನ ಮನೆಯಲ್ಲಿ ಸುಟ್ಟು ಸತ್ತು ಹೋಗ್ಯಾರ ಎಂದು ಹೇಳಲು ಆಳುಗಳು ಬಂದು ಅದರಂತೆ ಶಂಬರರಾಯನಿಗೆ ಹೇಳಿದರು. ಅವರೆಲ್ಲಿದ್ದಾರೆ ಅಲ್ಲಿ? ಅವರ ಅರಿವಿನ ಮನೆಯಾಗ ಸುಟ್ಟು ಸತ್ತು ತಗೊಂಡು ಹೋಗ್ಯಾರ. ಅದರಂತೆ ಶಂಬರನಿಗೆ ತಿಳಿಸಿದರು. ಅವನು ಅದೇ ಮಾತನ್ನು ತನ್ನ ಪತ್ನಿಯ ಗರ್ಭದೊಳಗಿನ ಪಿಂಡಕ್ಕೆ ತಿಳಿಸಿದ. ಅವನ ಹ್ಯಾಂತಿ ಗರ್ಭದಾಗಿದ್ದ ಆ ಪಿಂಡ ಏನಂತೆ ಆ ಪಿಂಡಕ್ಕೆ ತಿಳಿಸಿದ. ಅವನು ಅಲ್ಲೇ ಹೊಟ್ಟೆ ಮೇಲೆ ತಿಳಿಯಲು ಆ ಪಿಂಡವು ಪಾಂಡವರು ಸತ್ತಿಲ್ಲ, ಹಿಡಂಬಕ ವನದ ಸಮೀಪದ ಗುಹೆಯಲ್ಲಿ ಅದಾರ, ಅವರನ್ನು ಹಿಡಿತರಿಸು ಎಂದು ಹೇಳಲು ಅವನ ಆಳುಗಳು ಬಂದು ಭೀಮನು ಬೇಟೆಗೆ ಹೋದ ಸಂಧಿಯನ್ನು ಸಾಧಿಸಿ 4 ಪಾಂಡವರನ್ನು ಅವನ ತಾಯಿಯಾದ ಕುಂತಿದೇವಿಯನ್ನು ಹಿಡಿದುಕೊಂಡು ಹೋಗಿ ಶಂಬರನಿಗೆ ಹೋಗ್ತು. ಅವ್ರು ಏನು ಮಾಡ್ರು, ಅವ್ರು 4 ಮಂದಿನ ಕುಂತಿದೇವಿ ಹಿಡ್ಕೊಂಡು 4 ಮಂದಿನ ಹೋದ ಶಂಬರ ರಾಜಾಗ ಹೋಗಿಸ್ರು. ಶಂಬರ ಅಂದ್ರೆ ರಾಕ್ಷಸ, ಅವಾಗ ಹೋಗಿಸ್ರು. ಅವಾಗ ಸಾಧಿಸಿ ಹೋಗಿ ಶಂಬರನಿಗೆ ಹೋಗಿಸ್ರು. ಆಗ ಶಂಬರನು ಇನ್ನೂ 3 ದಿನಗಳವರೆಗೆ ಕಾಳಿಕಾದೇವಿ ವ್ರತ ಐತೆ, 3ನೇ ದಿನ ಸಾಯಂಕಾಲಕ್ಕೆ ಇವರ ಬಲಿಯನ್ನು ಕೊಡೋಣ, 3 ದಿನ ಆಗೋಣ, ಅಲ್ಲಿವರೆಗೆ ಇವರನ್ನು ಕಾಳಿಕಾದೇವಿಯ ಗುಡಿಯಲ್ಲಿ ಕಾವಲಿರಿಸಿ ಬಲಿಯನ್ನು ಎಂದು ಕುಂತಿದೇವಿ ಸಹಿತವಾಗಿ 4 ಪಾಂಡವರು ಕಾಳಿಕಾದೇವಿಯ ಗುಡಿಯಲ್ಲಿ ಭದ್ರವಾದ ಕಾವಲಿನಲ್ಲಿ ಇಟ್ಟರು. ಆ ಕಾಳಿಕಾ ಗುಡಿಯಾಗ ಅವ್ರನ್ನ 4 ಮಂದಿನ ಭದ್ರವಾಗಿ ಕಾಯ್ಕೋತ ಆಳುಗಳು ಇಟ್ಟು ಅಲ್ಲೇ ಕುಣಿಸಿದವರು. ಅಡವಿಗೆ ಬೇಟೆಯಾಗಿ ಹೋಗಿದ್ದ ಭೀಮಸೇನನು
ತಿರುಗಿ ಮನೆಗೆ ಬಂದ. ಪಾಂಡವರು ಎಲ್ಲಿದ್ದಾರೆ ಎಂದು ಹಿಡಿಂಬಿಕೆಯನ್ನು ಕೇಳಲು ಆಕೆ ಏನು ಹೇಳ್ತಾಳೆ, ಅವನ ಹೆಂಡತಿ ಕೇಳಲು ಶಂಬರಾಸುರನ ಆಳುಗಳು ಹಿಡಿದುಕೊಂಡು ಹೋದರು ಎಂದು ಹೇಳಿದಳು. ಭೀಮರಾಯನ ಹೆಂಡತಿ ಹಿಡಂಬ ಆಕೆಗೆ ಕೇಳೋಣ, ಆಕೆ